ನಮಸ್ಕಾರ ಎಲ್ಲರಿಗೂ. ನಾನು ಯೂಶಲಿ ನನ್ನ ಟ್ರೇಲರ್ ಮೂಲಕ ನಮ್ಮ ಕೆಲಸನ ತೋರ್ಸೋಕ್ಕೆ ಇಷ್ಟಪಡೋದು. ಜಾಸ್ತಿ ಮಾತಾಡೋಕ್ಕೆ ಯಾವತ್ತೂ ಜಾಸ್ತಿ ಮಾತಾಡೋದವನಲ್ಲ. ನನ್ನ ನಂಬಿಕೆ ಅಂದರೆ ನಾನು ಫಸ್ಟ್ ಕತೆ ಮಾಡಬೇಕು ಅಂತ ಓಡಾಡಿದಾಗ ಗಾಂಧಿನಗರಲ್ಲಿ ತುಂಬ ಆಫೀಸ್ಗಳಿಗೆ ವಿಸಿಟ್ ಮಾಡಿ ಏನೋ ಪ್ರೊಡ್ಯೂಸ್ ಮಾಡ್ತೀರಾ ಅಂತ ತುಂಬ ಓಡಾಡಿದ್ದೆ. ಗೋಧಿ ಬಣ್ಣ ಆದಮೇಲೆ ನಾನು ರಕ್ಷಿತ್ ಎಲ್ಲ ಮಾತಾಡ್ಕೊತಾ ಇದ್ದಿದ್ದು ಈ ಥರ ಕತೆಗಳಿಗೆ ಯಾಕೆ ಇಷ್ಟು ಒದ್ದಾಡಬೇಕು, ಕತೆ ಮಾಡೋದಕ್ಕೆ, ಪ್ರೊಡ್ಯೂಸ್ ಮಾಡೋದಕ್ಕೆ, ಒಳ್ಳೆ ಸಿನಿಮಾ ಮಾಡೋಕ್ಕೆ ಹೊರಟಿದ್ವಿ, ಯಾಕೆ ಇಷ್ಟು ಕಷ್ಟ ಇರಬೇಕು ಅಂತ ನಾವು ಮಾತಾಡ್ಕೊತಾ ಇದ್ವಿ. ಆ್ಯಂಡ್ ಅವನು ಹೇಳ್ತಾ ಇದ್ದಿದ್ದು ನಾನು ಚೆನ್ನಾಗಿ ನನ್ನ ಒಂದು ಪೊಸಿಷನಿಗೆ ಬಂದರೆ ಒಳ್ಳೆ ಕತೆಗಳಿಗೆ ನಾನು ಇನ್ವೆಸ್ಟ್ ಮಾಡ್ತೀನಿ, ನಾನು ಪ್ರೊಡ್ಯೂಸರ್ ಆಗ್ತೀನಿ ಅಂತ. ನಾನು ರಕ್ಷಿತ್ ಮಾತಾಡ್ಕೊಂಡಿದ್ದು ಬೇಸಿಕ್ಲಿ ಅದೇ. ಆ್ಯಂಡ್ ಇವತ್ತು ಮಾಡ್ತಾ ಇರೋದು, ಅವತ್ತು ನಾವಿಬ್ಬರು ಏನು ಮಾತಾಡ್ಕೊಂಡಿದ್ವೋ ಒಳ್ಳೆ ಕತೆಗಳಿಗೆ ನಾವು ಇಷ್ಟಪಡೋಂಥದ್ದು ಆ್ಯಸ್ ರೈಟರ್ಸ್, ಆ್ಯಸ್ ಫಿಲ್ಮ್ ಮೇಕರ್ಸ್, ನಾವು ಎಕ್ಸೈಟ್ ಆಗೋಂಥ ಫಿಲಮ್ಗಳಿಗೆ ನಾವು ಯಾಕೆ ಅದನ್ನ ಯಾಕೆ ಜೀವಕ್ಕೆ ಯಾಕೆ ತರಬಾರ್ದು ಅನ್ನೋದು ಒಂದು ಪರ್ಸ್ಪೆಕ್ಟಿವಿಂದ ಪ್ರೊಡಕ್ಷನ್ ಶುರು ಮಾಡಿದ್ದು. ಆ್ಯಂಡ್ ನನಗೆ ಭಾಳ ಹೆಮ್ಮಿದೆ ದಟ್ ಜನಾರ್ದನ್ ಮೊದಲನೇ ಸಿನಿಮಾನ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಜನಾರ್ದನ್ ಅವರೇ ಸಿಕ್ಕಾಪಟ್ಟೆ ಗೌರವ ಇದೆ. ತುಂಬ ಅದ್ಭುತವಾದ ಟೆಕ್ನಿಷಿಯನು, ತುಂಬ ಒಳ್ಳೆ ಫಿಲ್ಮ್ ಮೇಕರು. ಆ್ಯಂಡ್ ನಮ್ಮ ಇಂಡಸ್ಟ್ರಿಲಿ ಒನ್ ಆಫ್ ದ ಮೋಸ್ಟ್ ಬ್ರೈಟ್ ಫಿಲ್ಮ್ ಮೇಕರ್ಸ್ ಅಂತ ಹೇಳ್ಬೋದು, ಆಸ್ ಅ ರೈಟರ್, ಆಸ್ ಅ ಡೈರೆಕ್ಟರ್. ಆ್ಯಂಡ್ ನಮ್ಮ ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂದರೆ ನಾನು ರಘು ಸರ್ಗೆ ಹೇಳ್ತಾ ಇದ್ದೆ ರೀಸೆಂಟಾಗಿ. ನಾನು ಅವ್ರನ್ನ ಸೈನೈಡಲ್ಲಿ ಥಿಯೇಟ್ರಲ್ಲಿ ನೋಡಿದ್ದು. ಅವ್ರ ಪರ್ಫಾರ್ಮೆನ್ಸ್ ನನಗೆ ಇವತ್ತೂ ಅವರು ಆ ಒಂದು ಸಿಕ್ಕಾಕೊಂಡಿದ್ದ ಎಕ್ಸ್ಪೀರಿಯನ್ಸ್ನ ಎಷ್ಟು ಅದ್ಭುತವಾಗಿ ನಟನೆ ಮಾಡಿದ್ರು ಅಂದರೆ, ನಾವು ತುಂಬ ಸತಿ ಏನು ಮಾಡ್ತೀವಿ ಅಂದರೆ ತಪ್ಪಂತಲ್ಲ, ಸಿನಿಮಾ ನಾಯಕ ತುಂಬ ಅಟೆನ್ಷನ್ ಕೊಡ್ತೀವಿ, ಪೋಸ್ಟರ್ ಮೇಲೆ ಮುಖ ಯಾರು ಇರ್ತಾರೆ ಅಂತ. ಬಟ್ ಆ ನಾಯಕನ ಹಿಂದೆ ಎಷ್ಟು ಜನ ಅದ್ಭುತವಾದ ನಟರು ಇರ್ತಾರೆ. ಆ ನಾಯಕನಿಗೆ ಒಂದು ಸೀನಲ್ಲಿ ಫೀಡ್ ಆಫ್ ಮಾಡೋದಕ್ಕೆ ಇಂಥ ಅದ್ಭುತವಾದ ನಟರುಗಳು ಇದ್ದಾಗನೇ ಒಂದು ನಾಯಕ ಹುಟ್ಟಕ್ಕೆ ಸಾಧ್ಯ. ಅದು ಎಷ್ಟು ಸಿನಿಮಾಗಳಲ್ಲಿ ರಘು ಸರ್ ಮಾಡಿದ್ದಾರೆ ಅಂದರೆ, ಆ್ಯಂಡ್ ನನಗೆ ಅಂಥ ಒಂದು ಅದ್ಭುತ ಆ್ಯಕ್ಟರು ನಾವು ಸೆಲೆಬ್ರೇಟ್ ಮಾಡಬೇಕು ಅಂಥವ್ರು ಈ ಸಿನಿಮಾಲಿ ಮಾಡ್ತಾ ಇರೋದು ನನಗೆ ಭಾಳ ಹೆಮ್ಮೆಯ ವಿಷಯ. ಆ್ಯಂಡ್ ರಘು ಸರ್ ಒಬ್ಬರೇ ಅಲ್ಲ, ರವಿಶಂಕರ್ ಸರ್ ಆಗಲಿ, ಪಾವನ್ ಅವರಾಗಲಿ, ಸಿದ್ದು ಮೂಲಿಮನಿ ಆಗಲಿ, ಶರತ್ ಸರ್ ಆಗಲಿ, ಎಲ್ಲ ಅದ್ಭುತವಾದ ಸ್ಟಾರ್ ಕಾಸ್ಟ್ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಫಿಲಮ್ ನೋಡಿದ್ದೀನಿ, ನನಗೆ ಭಾಳ ಹೆಮ್ಮೆ ಇದೆ. ಒಳ್ಳೆ ಕಂಟೆಂಟು, ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋದು ನನ್ನ ನಂಬಿಕೆ. ಇನ್ನು ಜನರನ್ನ ನಂಬಿ ಈ ಥರ ಸಿನಿಮಾ ಮಾಡಿರೋದು. ಐ ಹೋಪ್ಫುಲಿ ಅದನ್ನು ಥಿಯೇಟ್ರಿಗೆ ಬಂದು ಅದನ್ನು ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡ್ತಾರೆ ಅಂತ ನನ್ನ ಹೋಪ್ ಅಷ್ಟೇ. ಥ್ಯಾಂಕ್ ಯು.